ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಉದ್ದಿನ ವಡ ತಿಂದ ಬ್ಯಾಸ್ರ ಆಗೈತೇನ್ರಿ? ಯಾಕೆ ಚಿಂತೆ ಮಾಡ್ತೀರಿ? ಇವತ್ತಿನ ದಿನ ರವಾ ವಡ ಮಾಡತ್ತನಂತ್ರಿ. ಮಸ್ತ್ ಪೈಕಿ ಟೇಸ್ಟಿಯಾಗಿರುವಂಥ ಬರೀ 10 ನಿಮಿಷದಾಗ ರೆಡಿ ಆಗುವಂಥ ರವಾ ವಡ ಮಾಡತ್ತೇನ್ರಿ. ಹೆಂಗೆ ಮಾಡತ್ತನಂತ ಒಂಚೂರು ತೋರಿಸ್ಕೊಂಡು ಬರ್ತಾನಂತ ನಡೀರಿ. ಇಲ್ಲಿ ನೋಡ್ರಿ, ಒಂದು ಗುಂಡಾನಿ ಒಳಗೆ ರವಾ ತೊಗೊಂಡೇನ್ರಿ ಅಳತಿಗಂತ. ಇನ್ನು ಅದ ಗುಂಡಾನಿ ಒಳಗೆ 2 ಗುಂಡಾನಿ ಅಷ್ಟು ನೀರು ಸೇರ್ಸಾತನಂತ್ರಿ. ಇನ್ನು ಈ ನೀರೆಲ್ಲ ರೀ ಕುದಿಯಕ್ಕೆ ನಾವು ಇಟ್ಬಿಡೋಣಂತ ಬಾಯಿ ಮುಚ್ಚಿ. ನೀರೆಲ್ಲ ರೀ ಹೆಸ್ರು ಬಂದೈತಿ. ಇನ್ನು ಬಾಯಿ ತೆಗೆದು ಅದಕ್ಕೆ ಒಂದೊಂದು ಐಟಮ್ಸ ಹಾಕೋಣಂತ್ರಿ. ಫಸ್ಟ್ ಇಲ್ಲೇ ನಾನು ಸಣ್ಣಗೆ ಮೆಣಸಿನ್ಕಾಯಿ ಹೆಂಚಿಟ್ಕೊಂಡೀನಿ, ಅದನ್ನು ಸೇರ್ಸಾತನಂತ. ಇಲ್ಲಿ ಕಾಳು ಮೆಣಸಿನ ಪುಡಿ ಸೇರ್ಸಾತನ್ರಿ, ಅಂದ್ರೆ ಪೆಪ್ಪರ್ ಪೌಡ್ರ್. ಇಲ್ಲಿ ನೋಡ್ರಿ ಸ್ವಲ್ಪ ಅಜ್ವಾನ್ ಸೇರ್ಸಾತನಂತ್ರಿ. ಇನ್ನೊಂದು ಸ್ವಲ್ಪ ಜೀರಿಗೆ ಸೇರ್ಸಾತನ್ರಿ. ಇನ್ನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತನಂತ್ರಿ. ಎಲ್ಲನೂ ಒಂಚೂರು ಮಿಕ್ಸ್ ಕೊಟ್ಟು ಒಂಚೂರೆಲ್ಲ ಕುದಿ ಬರಲ್ರಿ. ಕುದಿ ಬಂದಾಗ ಏನು ಮಾಡೋಣಂದ್ರೆ ನಾವು ರವೆ ಏನು ತೆಗೆದು ಇಟ್ಕೊಂಡಿದ್ದೀವಲ್ಲ ಗುಂಡಾನಿ ಒಳಗೆ, ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಂತ್ರಿ. ಮಿಕ್ಸ್ ಮಾಡುವಾಗ ಒಂಚೂರು ನೋಡ್ಕೊಂಡು ಮಾಡಿಬಿಡೋಣ, ಯಾಕಂದ್ರೆ ಭಾಳ ಗಂಟಾಕತಿ ಸಣ್ಣ ರವೆ ಇರೋದ್ರಿಂದ. ಹೀಗಾಗಿ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಂತ್ರಿ. ನೋಡ್ರಿ ಇಷ್ಟ ಆಯಿತು. ಇನ್ನು ಗ್ಯಾಸ್ ಪೂರ ಸಣ್ಣ ಇಟ್ರಿ 1 ನಿಮಿಷ ಬಾಯಿ ಮುಚ್ಚಿಟ್ಬಿಡೋಣಂತ. ಇಲ್ಲಿ ನೋಡ್ರಿ ಗ್ಯಾಸ ಪೂರ ಆಫ್ ಮಾಡಿ ಇನ್ನು ಇದನ್ನು ಆರಾಕಂತ ಇಟ್ಬಿಡೋಣಂತ್ರಿ. ಇನ್ನು ಬೇರೆ ಒಂದು ಪಾತ್ರೆ ತೊಗೊಂಡಿನ್ರಿ, ಅದಕ್ಕೆ ತಳಕ್ಕೆ ಒಂಚೂರು ಎಣ್ಣೆ ಹಚ್ಚಾತನಂತ್ರಿ. ಯಾಕಂದ್ರೆ ಅದೇನು ರವೆ ಇತ್ತಲ್ಲ ಅದನ್ನು ಇದ್ರೊಳಗೆ ಆರು ತೆಗಿಬೇಕ್ರಿ. ಹೀಗಾಗಿ ಇದಕ್ಕೊಂಚೂರು ಎಣ್ಣೆ ಎಲ್ಲ ಹಚ್ಚಿ ಇದನ್ನಷ್ಟೂ ಇದಕ್ಕೆ ಆರಾಕಂತ ಇಟ್ಬಿಡ್ತಾನಂತ್ರಿ. ನೋಡ್ರಿ ಇಲ್ಲೇ ಇಷ್ಟ ಆಯಿತು. ಇನ್ನು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ, ಯಾಕಂದ್ರೆ ಇಟ್ಟಿವಂದ್ರೆ ಪದ್ರ ಬಂದುಬಿಡ್ತೈತೆ ರೀ ರವೆ. ಹೀಗಾಗಿ ಇಲ್ಲಿ ನೋಡ್ರಿ ಪೂರ್ತಿ ತಣ್ಣಗಾಗಿತ್ತು. ಅದ್ರ ಒಳಗಿಂದ ಸ್ವಲ್ಪ ಭಾಗ ಅಷ್ಟ ತಕ್ಕೊಂಡ್ರಿ ಸ್ವಲ್ಪ ನೀರು ಚಿಪ್ಪಿಡ್ಸ್ಕೊಂಡು ಹದವಾಗಿ ಅದನ್ನು ನಾದ್ಕೊಂಬಿಡೋಣಂತ್ರಿ. ನಾವು ಎಷ್ಟು ಚಂದ ಹದವಾಗಿ ನಾದ್ಕೋತೇವಲ್ರಿ, ನಾವು ಉಳ್ಳಿ ಮಾಡಿ ಒಂಚೂರು ನಡಕ್ಕೆ ಪ್ರೆಸ್ ಮಾಡಿ ನೋಡ್ರಿ ಇಲ್ಲೇ ಉದ್ದಿನ ವಡ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಈ ರೀತಿ ಮಾಡಿವಂದ್ರೆ ನಮಗೆ ಎಲ್ಲೂ ಕ್ರ್ಯಾಕ್ ಅದು ಏನೂ ಬರೋದಿಲ್ಲ. ಅದಕ್ಕೆ ನಾವು ನಾದುವಾಗ ಚಂದಗೆ ನಾದ್ಕೊಂಬಿಡೋಣಂತ್ರಿ. ನೋಡ್ರಿ ಇಲ್ಲೇ ಮಾಡತ್ತನಂತ ಸ್ವಲ್ಪ ಹಿಟ್ಟು ತೊಗೋದು ಈ ರೀತಿ ನಡಕೊಂಚೂರು ಹೋಲ್ ಮಾಡ್ಕೊಂಬಿಡೋಣಂತ್ರಿ. ಸೇಮ್ ಉದ್ದಿನ ವಡ ಮಾಡೋ ರೀತಿನ ಮಾಡೋದ್ರಿ. ನೋಡ್ರಿ ಇಷ್ಟ ಆಯಿತು ಫೈನಲ್ ಆಗಿ. ಇನ್ನು ಎಣ್ಣೆನೂ ಕಾದತ್ರಿ, ಒಂದೊಂದು ನಾವು ಇದ್ರಾಗ ಬಿಟ್ಬಿಡೋಣಂತ ನಡೀರಿ. ನೋಡ್ರಿ ಹಂಗೆ ನೋಡಿದ್ರೂ ಎಷ್ಟು ಮಸ್ತ್ ನಮ್ದು ರವಾ ವಡ ಕಾಣತ್ತವಂತ. ಇನ್ನು ಒಂದು ಚೂರು ದೂರನ ಬಿಟ್ಬಿಡೋಣಂತ್ರಿ. ಇವೇನು ಹತ್ಕೋದಿಲ್ಲ, ಆದ್ರೂ ಬಿಡುವಾಗ ಒಂದು ಚೂರು ಗ್ಯಾಪ್ ಇಟ್ಬಿಟ್ಟಿವಂದ್ರೆ ಹೊಳ್ಸಾಡಕ್ಕೆ ನಮಗೆ ಅನುಕೂಲ ಆಗಿಬಿಡ್ತೈತಿ. ನೋಡ್ರಿ ಒಂಚೂರು ಟೈಮ್ ಹಿಡಿತಾವ್ರಿ ಬೇಯಕ್ಕೆ ನಿಂತಾಗ. ಜಾಸ್ತಿ ಏನು ಉರಿ ಇಡೋದು ಬೇಡ, ಒಂದು ಮೀಡಿಯಮ್ ಉರಿ ಒಳಗೆ ಈ ರೀತಿ ನಮಗೆ ಕಲರ ಚೇಂಜ್ ಆಗಲಿ. 2 ಸೈಡ ಪೂರ್ತಿಯಾಗಿ ಹೊಳಿಸ್ಕೊಂಬಿಡೋಣಂತ್ರಿ. ಇನ್ನು ಇವನ್ನೆಲ್ಲ ಸೈಡ್ ತಕ್ಕೊಂಬಿಡೋಣಂತ್ರಿ. ಯಾವಾಗ ಬೇಕನ್ನಿಸ್ತೈತಲ್ಲ ಆವಾಗ ಆರಾಮಾಗಿ ನಾವು ರವಾ ವಡ ಮಾಡ್ಕೊಂಡು ತಿಂದ್ಬಿಡೋಣಂತ್ರಿ. ನೀವು ಚಾ ಟೈಮ್ದಾಗಾರ ತಿನ್ನಿರಿ, ಇಲ್ದಿರ ನಾಷ್ಟ ಟೈಮ್ಗಾರ ತಿನ್ನಿರಿ. ನೀವು ಹೆಂಗೆ ತಿಂದರೂ ನಮ್ಮ ವಡ ಮಾತ್ರ ಮಸ್ತ್ ಬೇಕಿ ಹತ್ತಿ ಬಿಡ್ತಾವ್ರಿ. ನಾ ಇವಾಗ ಅರ್ಜೆಂಟಿಗೆ ಅಂತ ಟೊಮೆಟೊ ಸಾಸ್ ಹಾಕೋದೇನ್ರಿ. ನೀವು ಇದ್ರೊಳಗೆ ಕೊಬ್ಬರಿ ಚಟ್ನಿ ಹಾಕೋರಿ, ಈರುಳ್ಳಿ ಚಟ್ನಿ ಹಾಕೋರಿ, ಟೊಮೆಟೊ ಚಟ್ನಿ ಹಾಕೋರಿ. ನಿಮಗೆ ಯಾವ ಫ್ಲೇವರ್ ಬೇಕಲ್ಲ ಅದನ್ನು ಚಟ್ನಿ ಮಾಡ್ಕೊಂಡು ತಿಂದ್ಬಿಡ್ರಿ. ಸಾಂಬಾರು ಜೊತೆ ತಿಂದ್ರೂ ಭಾರಿ ಟೇಸ್ಟ್ ಕೊಟ್ಬಿಡ್ತಾವೆ ನೋಡ್ರಿ. ಬರೀಲಿ ನನ್ನ ಮಾತಿನ ಗದ್ದಲಾಗ ಹೆಂಗಾಗಿದ್ದಾವಂತ ತೋರಿಸೋದ ಮರೆತು ಬಿಟ್ಟಿದ್ದೇನಂತ. ನೋಡ್ರಿಲಿ ಬಿಚ್ಚಿ ತೋರ್ಸಾತೇನೆ ಎಷ್ಟು ಮಸ್ತ್ ಪೈಕಿ ಪಳ್ಳಾಗಿಬಿಟ್ಟಿದ್ದಾವೆ. ನೋಡ್ರಿಲಿ ಬಾಯಾಗ ನೀರು ಬರುವಂಗೆ ನಮ್ದು ಇವತ್ತಿಂದ ರವಾ ವಡ ಆಗೈತಿ. ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಪೆಟ್ಟೆಕ್ಕನಂತ್ರಿ.